ನಮಗೆ ಕಾವೇರಿ ನದಿಯಲ್ಲಿ ಮೇಕೆದಾಟು ಒಂದು ಅಣೆಕಟ್ಟು ಕಟ್ಟಿ ಹೆಚ್ಚುವರಿ ನೀರು ತಮಿಳುನಾಡಿಗೆ ಕೊಡಬೇಕಾಗಿರೋದು ಅಲ್ಲದೆ ಇನ್ನ ಹೆಚ್ಚುವರಿ ನೀರು ಹರಿದು ತಮಿಳುನಾಡಿಗೆ ಹೋಗ್ತಾ ಇದೆ. ಅದನ್ನ ನಮ್ಮ ಜನಗಳಿಗೆ ಬೆಂಗಳೂರು ಬೆಳ್ಕೊಂಡು ಹೋಗ್ತಾ ಇದೆ. ಇಲ್ಲಿನ ಜನಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತ 10 ಬಾರಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೋಗಿ ಕೇಳ್ಕೊಂಡ್ರು ಕೂಡ ಇವತ್ತಿಗೂ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಕುಡಿಯೋ ನೀರು ನಮಗೆ ಸಿಗದ ಹಾಗೆ ನಮ್ಮ ಹಕ್ಕನ್ನ ವಂಚನೆ ಮಾಡ್ತಾ ಇದ್ದಾರೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಈ ರಾಜ್ಯದಲ್ಲಿ ಇದರಲ್ಲ ಬಿಜೆಪಿಯ ದಂಡ ಪಿಂಡಗಳು, ಕೆಲ್ಸಕ್ಕೆ ಬಾರದ ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ ಅವರು? ಯಾಕೆ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬಾಯಿ ಬಿಟ್ಟು ಮಾತಾಡೋ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕರ್ನಾಟಕದ ಪರವಾಗಿ ಒಂದು ದಿನ ಮಾತಾಡಕ್ಕಾಗದೆ ಇರೋರು ಇವರು ನಾಲಾಯಕ್ಕು ಎಂಪಿಗಳು, ನಾಲಾಯಕ್ಕು ಬಿಜೆಪಿ ಅವರು. ಇವರು ಕನ್ನಡಿಗರ ಓಟ್ ಹಾಕಿಸ್ಕೊಂಡು ಕನ್ನಡಿಗರ ಅನ್ನ ತಿಂದು ಕನ್ನಡಿಗರ ಋಣದಲ್ಲಿ ಬದುಕಿ ಇವರೇ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದು. ಯಾರು ಅಂತ ಹೇಳಿದ್ರೆ ಈ ಕರ್ನಾಟಕದ ಬಿಜೆಪಿ ಅವರೇ ನಮಗೆ ಅನ್ಯಾಯ ಮಾಡ್ತಾ ಇರೋದು. ನಮಗೆ ಬೆಂಗಳೂರಿಗೆ ಬರೋ ಅನುದಾನ ಸೆಂಟ್ರಲ್ ಗೌರ್ಮೆಂಟ್ ಇಂದ 6,000 ಕೋಟಿ ಬರಬೇಕು, 1 ಪೈಸಾ ಕೊಟ್ಟಿಲ್ಲ 6,000 ಕೋಟಿಯಲ್ಲಿ. ರಾಜ್ಯಕ್ಕೆ ಎಲ್ಲ ಯೋಜನೆಗಳಲ್ಲೂ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ನಾವು ಕರ್ನಾಟಕ. ನಮ್ಮ ಕನ್ನಡಿಗರು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಾರೆ. ನಾವು 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮ್ಮ ರಾಜ್ಯಕ್ಕೆ ವಾಪಸ್ ಬರೋದು ಬರೀ 13 ಪೈಸಾ. 1 ರೂಪಾಯಿ ಕಟ್ಟಿದ್ರೆ ನಮಗೆ ಬರೀ 13 ಪೈಸಾ. ಅದೇ UP ಬಿಹಾರಕ್ಕೆ 1 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 3 ರೂಪಾಯಿ 5 ರೂಪಾಯಿ ಬೋನಸ್ ಅವರಿಗೆ. ನಮ್ಮ ದುಡ್ಡು ತಗೊಂಡು ನಮ್ಮ ದುಡಿಮೆಯನ್ನ ಕಸ್ಕೊಂಡು ನಮ್ಮ ಬೆವರಿನ ಟ್ಯಾಕ್ಸ್ ಅನ್ನ ನಮ್ಮಿಂದ ಕಿತ್ಕೊಂಡು ಇವತ್ತು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇದು ಕನ್ನಡಿಗರು ಜಾಗೃತರಾಗಬೇಕು. ಸಾಲದು ಅಂತೇಳಿ ನಮ್ಮ ಕನ್ನಡ ಭಾಷೆಯನ್ನ ತುಳಿತಾ ಇದ್ದಾರೆ. ನಮ್ಮ ಮೇಲೆ ಬಲವಂತವಾಗಿ ಹಿಂದಿ ಏರ್ತಾ ಇದ್ದಾರೆ. ನಮ್ಮ ಕನ್ನಡ ಭಾಷೆಯನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಕನ್ನಡಿಗರಿಗೆ ನಮ್ಮ ದುಡಿಮೆ ನಮ್ಮದು, ಟ್ಯಾಕ್ಸ್ ದುಡ್ಡು ನಮ್ಮದು, ಭಾಷೆ ನಮ್ಮದು, ಸಂಸ್ಕೃತಿ ನಮ್ಮದು. ಆದರೆ ಇವತ್ತು ಬಿಜೆಪಿ ಅವರು ನಮ್ಮ ಟ್ಯಾಕ್ಸ್ ದುಡ್ಡು ಕಿತ್ಕೋತಾ ಇದ್ದಾರೆ, ನಮ್ಮ ಭಾಷೆಯನ್ನ ಕಸ್ಕೊಳ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಇಂಥ ಬಿಜೆಪಿ ಅವರಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಜನ ಜಾಗೃತರಾಗಬೇಕು. ಅವರಿಗೆ ಎಲ್ಲಿವರೆಗೂ ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಈ ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯ ನಿಲ್ಲಿಸೋದಿಕ್ಕೆ ಆಗೋದಿಲ್ಲ. ಈ ಅನ್ಯಾಯದ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಇಡೀ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದೆ. ಈ ಅನ್ಯಾಯದ ವಿರುದ್ಧ ಕರ್ನಾಟಕಕ್ಕೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು, ಕನ್ನಡಿಗರಿಗೆ ಶಕ್ತಿ ತುಂಬಬೇಕು ಅಂತ ಅವಿರತವಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರ ಪ್ರಯತ್ನ ಯಶಸ್ಸು ಆಗ್ಬೇಕಾದ್ರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಕನ್ನಡಿಗರು ಜಾಗೃತರಾದ್ರೆ ಮಾತ್ರ ಸಾಧ್ಯ. ನಾವು ನಮ್ಮ ಹಕ್ಕಿಗೆ ಹೋರಾಟ ಮಾಡಿದ್ರೆ ಮಾತ್ರ ಕರ್ನಾಟಕದ ಭವಿಷ್ಯ ಉಳಿಲಿಕ್ಕೆ ಸಾಧ್ಯ. ಇದೆಲ್ಲಾನು ಕೂಡ ಪಾಠ ಕಲಿಸುವಂತ ಕೆಲಸ ಬಿಜೆಪಿ ಅವರಿಗೆ ತಾವು ಮಾಡಬೇಕು. ಇವತ್ತು ಮಂಜಣ್ಣ ಅವರು, ಎಲ್ಲ ಕಾಂಗ್ರೆಸ್ ನಮ್ಮ ಬ್ಲಾಕ್ ಅಧ್ಯಕ್ಷರು, ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇಂಥ ಒಂದು ಸಭೆಯನ್ನ ಮಾಡಿ ಇಲ್ಲೂ ಕೂಡ ಸಂಘಟನೆಗೆ ಶಕ್ತಿಯನ್ನ ತುಂಬಿದ್ದೀರಾ. ಮಂಜಣ್ಣ ಅವರದ್ದು ಶಕ್ತಿ ಇದೆ, ಕಾಂಗ್ರೆಸ್ ಪಕ್ಷದ್ದು ಶಕ್ತಿ ಇದೆ. ಇವೆರಡೂ ಒಂದುಗೂಡಿದ್ರೆ ನಾಳೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಖಚಿತ. ಈ ಕೆಲಸ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು, ಆದರೆ ಇವತ್ತಾದರೂ ಆಗಿದೆ, ಒಳ್ಳೆಯದು. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ, ಮಂಜಣ್ಣ ಅವರು, ನಾವೆಲ್ಲರೂ ಕೂಡ ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಸಂಘಟಿತವಾಗಿ ಪ್ರಯತ್ನ ಮಾಡಿದರೆ ನಾಳೆ BBMP ಎಲೆಕ್ಷನ್ ಗೆಲ್ತೇವೆ, ಮುಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಶತಸಿದ್ಧ. ಅದರ ಕಡೆಗೆ ನಾವೆಲ್ಲರೂ ಇನ್ನಷ್ಟು ಪರಿಶ್ರಮ ಪಡೋಣ, ಇನ್ನಷ್ಟು ಪ್ರಯತ್ನ ಮಾಡೋಣ. ನಾಳೆ
ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಹಾರುವಂತೆ ನಾವೆಲ್ಲರೂ ಶಪಥ ತೊಟ್ಟು ಕೆಲಸ ಮಾಡೋಣ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ನಮಸ್ಕಾರ. ಬಹಳ ಅದ್ಭುತವಾಗಿ